ರೊಟ್ಟಿ ಮಾಡುವ ವಿಧಾನ. ಮೊದಲಿಗೆ ನಾನು ಜೋಳದ ಹಿಟ್ಟನ್ನು ಜರಡಿ ಹಿಡಿದಿದ್ದೆ. ಅದಕ್ಕೆ ಕುದ್ದ ನೀರು ಹಾಕ್ಕೊಂಡಿನ್ರಿ. ಹಾಕ್ಕೊಂಡು ಚೆಂದಾಗೆ ಚಮಚಲಿಂದ ಕಲಿಸ್ಕೊಂಡಿನ್ರಿ. ಕೈಲೇ ಕಲಿಸ್ಕೊಳ್ಳೋದ್ರಿಂದ ಬಿಸಿ ಕೈಗೆ ಜಾಸ್ತಿ ಆಗ್ತದೆ. ಹಾಗಾಗಿ ಚಮಚಲಿಂದ ಕಲಿಸ್ಕೊಂಡು ನಂತರ ತಣ್ಣೀರು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕ್ರಿ. ಗಟ್ಟಿಗೆ ಕಲಿಸ್ಕೊಂಡ ನಂತರ ಈ ರೀತಿಯೊಳಗೆ ಹಿಟ್ಟು ನಾದ್ಕೋಬೇಕ್ರಿ. ನಾವು ಎಷ್ಟು ಹದ ಮಾಡಿ ಹಿಟ್ಟು ನಾದ್ಕೋತೀವಲ್ರಿ ಅಷ್ಟು ರೊಟ್ಟಿ ಚೆಂದಾಗತ್ತೆ ರೀ. ಹಾಗಾಗಿ ಚಂದತ್ನಿಗೆ ಸಾವಕಾಶಾಗಿ ಹಿಟ್ಟು ನಾದ್ಕೊಳ್ಬೇಕ್ರಿ. ಆಮೇಲೆ ನಿಮಗೆ ಯಾವ ಸೈಜ್ದ ರೊಟ್ಟಿ ಬೇಕು ನೋಡ್ರಿ. ದಪ್ಪ ಬೇಕಂದ್ರೆ ಹೆಚ್ಚಿಗೆ ತೊಗೊಳ್ರಿ ಹಿಟ್ಟು, ತೆಳ್ಳಗೆ ಬೇಕಂದ್ರೆ ಕಡಿಮೆ ತೊಗೊಳ್ರಿ ಹಿಟ್ಟು. ನಾನು ದಪ್ಪ ಮಾಡಕತ್ತಿದ್ರಿಂದ ನಾನು ಜಾಸ್ತಿನೇ ಹಿಟ್ಟು ತಗೊಂಡು ರೊಟ್ಟಿನ ಈ ರೀತಿಯಾಗ ಬಡಿಬೇಕ್ರಿ. ನೋಡ್ರಿ ಈ ರೀತಿಯಾಗ ರೊಟ್ಟಿ ಬಡಿದ ನಂತರ ಹಂಚ್ ಮ್ಯಾಗ ಹಾಕ್ಕೋಬೇಕ್ರಿ. ಹಂಚ್ ಮ್ಯಾಗ ಹಾಕ್ಕೊಂಡು ನೀರು ಹಚ್ಕೋಬೇಕ್ರಿ. ನಂತರ ಮೇಲ್ಗಡೆ ಗುಳ್ಳೆ ಗುಳ್ಳೆ ಬರುತ್ತ್ರಿ. ಇವಾಗ ರೊಟ್ಟಿ ಬೆಂದಿದೆ ಅಂತ ಅರ್ಥ. ಇವಾಗ ಅದನ್ನು ಹೊಳ್ಳಿಸಿ ಹಾಕ್ಕೋಬೇಕ್ರಿ. ಹೊಳ್ಳಿಸಿ ಹಾಕ್ಕೊಂಡ ನಂತರ ಮತ್ತು ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ಆ ಸೈಡ್ ಭೀ ಇದು ಫಸ್ಟ್ ಸೈಡ್ ಅದಲ್ಲ ರೀ, ಸೆಕೆಂಡ್ ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ಬೇಯಿಸ್ಕೊಂಡ ನಂತರ ಈ ರೀತಿಯಾಗ ಮತ್ತೆ ಟರ್ನ್ ಮಾಡಿಬಿಟ್ಟು ಈ ರೀತಿಯಲ್ಲಿ ಅರಬೆಯಿಂದ ಒತ್ತಬೇಕ್ರಿ. ನೋಡ್ರಿ ಎಷ್ಟು ಚಂದ ಬೇಯ್ತ್ರಿ ರೊಟ್ಟಿ. ಬಿಸಿ ರೊಟ್ಟಿಯ ಜೊತೆ ಬೆಳ್ಳುಳ್ಳಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಧನ್ಯವಾದಗಳು.